ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಮಾತಾಜಿ, ನಾವು ಶುರು ಮಾಡೋಣ. ಓನ್ಲಿ ಇಬ್ರು ಮಾತ್ರ ಇದ್ದಾರೆ, ನೋ ಪ್ರಾಬ್ಲಮ್. ಒಂದು ಅರ್ಧ ಗಂಟೆ ಚರ್ಚೆ ಮಾಡೋಣ. ಆಯ್ತು ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಹಾಗೆ ಆಗ್ಲಿ. ಓಕೆ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರುಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಕೃಷ್ಣ ಚಂದ್ರ ಕಿ ಜಾಯ್, ಶ್ರೀ ಶ್ರೀ ಕೃಷ್ಣ ಬಲರಾಮ್ ಕಿ ಜಾಯ್, ಶ್ರೀ ಶ್ರೀ ನಿತಾಯ್ ಗೌರಂಗ ಕಿ ಜಾಯ್, ಶ್ರೀ ಶ್ರೀನಿವಾಸ್ ಗೋವಿಂದ ಕಿ ಜಾಯ್, ಶ್ರೀ ಪ್ರಹ್ಲಾದ್ ನರಸಿಂಹದೇವ್ ಕಿ ಜಾಯ್, ವಿಶ್ವಗುರು ಶ್ರೀಲ ಪ್ರಭುಪಾದ್ ಕಿ ಜಾಯ್. ಕಾಣ್ತಾ ಇದೆ ಅಲ್ವಾ ಸ್ಕ್ರೀನ್? ನಿಮಗೆ ಕಾಣ್ತಾ ಇದ್ದ ಬುಕ್ಕು? ಕಾಣಿಸ್ತಿದೆ ಪ್ರಭು. ಕಾಣಿಸ್ತಿದೆ ಪ್ರಭುಜಿ. ಓಕೆ, ಎಸ್. ಸೊ ಕಳೆದ ರೀಡಿಂಗ್ ಸೆಷನ್ ಅಲ್ಲಿ ನಾವು ಇಲ್ಲಿವರೆಗೂ ಸ್ಟಾಪ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಮುಂದುವರ್ಸೋಣ. ಸೊ ಇದು ಅಧ್ಯಾಯ ಹೆಸರು ಸಂತರು ಮತ್ತು ವಂಚಕರು ಅಂತ ಈ ಅಧ್ಯಾಯ. ಸೊ ಇಲ್ಲಿ ಪ್ರಭುಪಾದರು ಆಮೇಲೆ ಇನ್ನೊಬ್ಬರಿಗೆ ಅವ್ರಿಗೆ ಒಂದು ಸಂವಾದ, ಅವರ ಕಾನ್ವರ್ಜೇಷನ್ ಇಲ್ಲಿ ದಾಖಲೆ ಮಾಡಿದ್ದಾರೆ ಈ ಅಧ್ಯಾಯದಲ್ಲಿ. ಸೊ ಬೇಸಿಕಲಿ ಸಂತರ ಬಗ್ಗೆ ಮತ್ತು ವಂಚಕರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಅದನ್ನು ಒಂದು ಅಧ್ಯಾಯ ರೂಪದಲ್ಲಿ ಪ್ರಭುಪಾದರು ದಾಖಲೆ ಮಾಡಿ ಈ ಆತ್ಮ ಸಾಕ್ಷಾತ್ಕಾರ ಬುಕ್ಕಲ್ಲಿ ದಾಖಲೆ ಮಾಡಿದ್ದಾರೆ. ಸೊ ಯೋಗಾಭ್ಯಾಸ ಮತ್ತು ಧ್ಯಾನದಲ್ಲಿ ಆಸಕ್ತರಾದ ಜನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಸಾವಿರಗಳಲ್ಲಿ ಹೆಚ್ಚಾಗುತ್ತದೆ. ಅವಾಗ ಜಸ್ಟ್ ಪ್ರಭುಪಾದರ ಸಮಯದಲ್ಲೇ ಅವಾಗೆ, ಯಾಕಂದ್ರೆ ಜನಗಳಿಗೆ ಬೇಕು ಯೋಗ ಅಂದ್ರೆ ಏನು, ಯೋಗ ಯಾವ ತರ ಅಭ್ಯಾಸ ಮಾಡ್ತಾರೆ, ಆಕ್ಚುಲಿ ನಿಜವಾದ ಯೋಗ ಅಂದ್ರೆ ಏನು ಅಂತ ಆಗಿನ ಕಾಲದಲ್ಲೂ ತುಂಬಾ ಹೆಚ್ಚಾಗಿ ಏನು ಯೋಗಗಳ ಕ್ಲಾಸ್ಗಳಲ್ಲೂ ಮಾಡ್ತಾ ಇದ್ರು. ಸೊ ಸಾವಿರಗಳಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ದುರ್ದೈವದಿಂದ ಯೋಗ್ಯ ಮಾರ್ಗದರ್ಶಕ ಶೋಧದಲ್ಲಿರುವ ವ್ಯಕ್ತಿಗೆ ದಿಗ್ಭ್ರಮೆ ಉಂಟುವ ಐಂದ್ರಜಾಲಿಕರ ಸ್ವಯಂ ಆರೋಪಿತ ಗುರುಗಳ ಹಾಗೂ ಸ್ವಘೋಷಿತ ದೇವರುಗಳ ತಂಡಗಳೇ ಕಣ್ಣಿಗೆ ಬೀಳುತ್ತವೆ. ಸೊ ಅವ್ರು ಹೇಳ್ತಾ ಇರೋದು, ಆದ್ರೆ ದುರ್ದೈವದಿಂದ ಯೋಗ್ಯ ಮಾರ್ಗದರ್ಶಕ ಶೋಧದಲ್ಲಿರುವ ವ್ಯಕ್ತಿಗೆ ದಿಗ್ಭ್ರಮೆ ಉಂಟಿಸುವ ಐಂದ್ರಜಾಲಿಕ ಸ್ವಯಂ ಆರೋಪಿತ ಗುರುಗಳು ಹಾಗೂ ಸ್ವಘೋಷಿತ ದೇವರುಗಳ ತಂಡಗಳ ಕಣ್ಣಿಗೆ ಬೀಳುತ್ತವೆ. ಸೊ ಒಬ್ಬ ಪ್ರಾಮಾಣಿಕನಾದ ಸಾಧಕನು ನಕಲಿ ಮತ್ತು ಅಸಲಿ ಆಧ್ಯಾತ್ಮಿಕ ಮಾರ್ಗದರ್ಶಕರ ನಡುವಣ ವ್ಯತ್ಯಾಸವನ್ನು ಹೇಗೆ ಗುರುತಿಸಬಹುದು ಅಂತ ಪ್ರಶ್ನೆ. ಸೊ ಅದು ಪ್ರಭುಪಾದರು ಲಂಡನ್ ಟೈಮ್ಸ್ ಪತ್ರಿಕೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಅವರು ವಿವರಣೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನ್ ಕೇಳ್ತಾರೆ, ಸ್ವಾಮಿ, ಇಂದು ಜನ ಹಿಂದೆಂದುಗಿಂತಲೂ ಹೆಚ್ಚಾಗಿ ಯಾವುದಾದರೊಂದು ರೀತಿಯ ಆಧ್ಯಾತ್ಮಿಕ ಜೀವನವನ್ನು ಅರಸುತ್ತಿದ್ದಾರೆ ಎಂದು ತೋರಿಸುತ್ತೆ. ಇದು ಏಕೆ ಹೀಗೆ ಎಂದು ವಿವರಿಸುತ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಜೀವನದ ಬಯಕೆಯು ಅತ್ಯಂತ ಸಹಜವಾದ ಹಂಬಲ. ಸೊ ಇದು ಜೀವಿಯ ಒಂದು ಹಂಬಲ. ಯಾಕಂದ್ರೆ ಆ ಜೀವಿಗೆ ಆನಂದ ಬೇಕು, ಅವನು ದುಃಖದಲ್ಲಿ ಬೀಳ್ಬಾರ್ದು. ಸೊ ದುಃಖನೇ ಬೇಡ ಜೀವಿಗೆ. ಸೊ ಅದು ಈ ಆಧ್ಯಾತ್ಮಿಕ ಜೀವನ ಬಯಕೆ ಅತ್ಯಂತವಾಗಿ ಅದು
ಎಲ್ಲಾ ಮನುಷ್ಯರಲ್ಲೂ ಇದೆ ಆ ಬಲ. ಆದ್ರೆ ಪ್ರಭುಪಾದರು ಹೇಳ್ತಾರೆ, ನಾವು ಚೇತನಾತ್ಮರಾಗಿರುವುದರಿಂದ ಈ ಲೌಕಿಕ ಪ್ರಪಂಚದಲ್ಲಿ ಸುಖಿಗಳಾಗಿರುವುದು ಸಾಧ್ಯವಿಲ್ಲ. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಚೇತನಾತ್ಮನಾಗಿರುವುದರಿಂದ ಈ ಲೌಕಿಕ ಪ್ರಪಂಚದಲ್ಲಿ ಸುಖಿಗಳಾಗಿರುವುದು ಸಾಧ್ಯವಿಲ್ಲ. ಸೊ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಮೀನನ್ನು ನೀರಿನಿಂದ ಹೊರ ತೆರೆದರೆ ಅದು ನೆಲದ ಮೇಲೆ ಸುಖವಾಗಿರಲಾರದು. ಸೊ ಪ್ರಭುಪಾದರು ಒಂದು ಉದಾಹರಣೆ. ಹಾಗೆಯೇ ನಾವು ಆಧ್ಯಾತ್ಮಿಕ ಪ್ರಜ್ಞೆಯಿಂದ ವಿರಹಿತರಾದರೆ ಸುಖಿಗಳಾಗಿ ಇರುವುದಿಲ್ಲ. ಇಂದು ಅಸಂಖ್ಯಾತ ಜನ ವೈಜ್ಞಾನಿಕ ಪ್ರಗತಿ ಮತ್ತು ಆರ್ಥಿಕ ಅಭಿವೃದ್ಧಿಯ ಬೆನ್ನು ಹತ್ತಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಒಂದು ಆತ್ಮ, ಆ ಆತ್ಮ ಭಗವಂತನ ಜೊತೆಯಲ್ಲಿ ಪುನಃ ಆ ಸಂಬಂಧವನ್ನು ಬೆಳೆಸ್ಕೋಬೇಕು. ಯಾಕಂದ್ರೆ ನಾವು ನಮ್ಮ ಆತ್ಮದ ಸ್ವರೂಪ ಏನು? ಸತ್ ಚಿತ್ತು ಆನಂದ. ಸದಾ ಆನಂದದಲ್ಲಿರ್ಬೇಕು, ಶಾಶ್ವತವಾಗಿರ್ಬೇಕು, ಸಂಪೂರ್ಣ ಜ್ಞಾನದಲ್ಲಿ ಇರಬೇಕು ಅಂತ. ಸೊ ಆದ್ರೆ ಇವಾಗ ಏನಾಗಿದೆ, ಕಲ್ಮಶದಿಂದ ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಸೊ ಅದರಿಂದ ನಮ್ಗೆ ಸುಖವಾಗಿರಲಾರುವುದಕ್ಕೆ ನಮಗೂ ಸಾಧ್ಯ ಇಲ್ಲ, ಸುಖಿಗಳಾಗಿರುವುದು ಸಾಧ್ಯನೇ ಇಲ್ಲ, ಎಕ್ಸ್ಪೆಷಲಿ ಈ ಲೌಕಿಕ ಪ್ರಪಂಚದಲ್ಲಿ. ಸೊ ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ, ಮೀನನ್ನು ಉದಾಹರಣೆ ಕೊಟ್ಟಿದ್ದಾರೆ. ಇವಾಗ ಒಂದು ಮೀನು ಇದೆ, ಆ ಮೀನು ನೀರಲ್ಲಿ ಇರುವುದು ಅದಕ್ಕೂ ಸಹಜ ಸ್ವರೂಪ. ಸೊ ಆದ್ರೆ ಅದು ನೀರಿಂದ ನಾವು ಹೊರಗಡೆ ತಂದು ನೆಲದ ಮೇಲೆ ಇಟ್ರೆ ಏನಾಗುತ್ತೆ, ಅದು ಸುಖವಾಗಿರುವುದು ಸಾಧ್ಯನೇ ಇಲ್ಲ, ಆಗುವುದೇ ಇಲ್ಲ. ಸೊ ಹಾಗೆಯೇ ನಾವು ಆಧ್ಯಾತ್ಮಿಕ ಪ್ರಜ್ಞೆಯಿಂದ ವಿರಹಿತರಾದರೆ ಸುಖಿಗಳಾಗಿ ಇರುವುದಿಲ್ಲ. ಇದು ಅಸಂಖ್ಯಾತ ಜನಗಳಿಗೆ ಗೊತ್ತು, ವೈಜ್ಞಾನಿಗಳಿಗೆ ಗೊತ್ತು. ಪ್ರಭುಪಾದರು ಹೇಳ್ತಾರೆ. ಸೊ ಅವರು ಎಲ್ಲಿ ಅವರ ಗಮನ ಇದೆ, ಆರ್ಥಿಕ ಅಭಿವೃದ್ಧಿ. ಸೊ ಅಲ್ಲಿ ಸುಖವಾಗಿಲ್ಲ. ಸೊ ಏಕೆಂದ್ರೆ ನಾವು ನಿಜವಾದ ಗುರಿಗಳಲ್ಲ. ಅನೇಕ ಜನ ತರುಣರು ಇದನ್ನು ಮನಗಂಡಿದ್ದಾರೆ. ಅವರು ಪ್ರಾಪಂಚಿಕ ಜೀವನವನ್ನು ತಿರಸ್ಕರಿಸಿ ಆಧ್ಯಾತ್ಮಿಕ ಜೀವನದ ಅನ್ವೇಷಣೆಗೆ ಪ್ರಯತ್ನಿಸುತ್ತಿದ್ದಾರೆ. ಸೊ ನಿಜವಾಗಿ ಇದೇ ಯೋಗ್ಯವಾದ ಶೋಧನೆ. ಯಾಕಂದ್ರೆ ಇದು ಆಗಿನ ಕಾಲದಲ್ಲಿ ಪ್ರಭುಪಾದರು ನೋಡ್ತಾ ಇದ್ದಾರೆ ಅಂತ ಜನಗಳೆಲ್ಲ, ಎಕ್ಸ್ಪೆಷಲಿ ತರುಣರು ಅಂದ್ರೆ ಯುವಕರು, ಯವನದಲ್ಲಿರುವವರು, ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೂ ಆಧ್ಯಾತ್ಮಿಕ. ಯಾಕಂದ್ರೆ ಆಗಿನ ಕಾಲದಲ್ಲಿ ಯೋಗದ ಕೇಂದ್ರಗಳು ತುಂಬಾನೇ ಇತ್ತು. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಸೊ ಅವ್ರಿಗೂ ಬೇಕು, ಬಟ್ ಆದ್ರೆ ಮೋಸ ಹೋಗ್ತಾ ಇದ್ದಾರೆ ಅದು. ಸೊ ಕೃಷ್ಣ ಪ್ರಜ್ಞೆಯ ಜೀವನದ ನಿಜವಾದ ಗುರಿ ಇದು. ಸೊ ನಾವು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸದಿದ್ದರೆ ಸುಖಿಗಳಾಗಲು ಸಾಧ್ಯವಿಲ್ಲ ಎಂದು ಪ್ರಭುಪಾದರು ಸತ್ಯವಾಗಿ ಹೇಳ್ತಾ ಇದ್ದಾರೆ. ಸತ್ಯ ಸಂಗತಿ. ಯಾಕಂದ್ರೆ ಮೀನು ನೀರಲ್ಲಿ ಇರಬೇಕು, ಅವಾಗೇ ಸುಖವಾಗಿರುತ್ತೆ. ನೀರಿಂದ ಆಚೆ ಬಂದ್ರೆ ಸತ್ತೋಗ್ಬಿಡುತ್ತೆ, ಅದು ಅದರ ಜೀವನ ಅಲ್ಲ. ಅದೇ ರೀತಿ ನಾವು ಆಧ್ಯಾತ್ಮಿಕ ನಮ್ಮ ಚೇತನಾತ್ಮದ ನಿಜವಾದ ಸ್ವರೂಪ ಏನು, ಭಗವಂತನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರುವುದೇ ನಿಜವಾದ ಸ್ವರೂಪ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಕೇಳ್ತಾ ಇದ್ದಾರೆ, ವರದಿಗಾರ ಸ್ವಲ್ಪ ಕಾಲದ ಹಿಂದೆ ಬ್ರಿಟನ್ನಿಗೆ ಭಾರತದ ಯೋಗಿಯೊಬ್ಬರು ಬಂದರು. ಅವರೇ ಮೊದಲ ಗುರುಗಳು. ಅಲ್ಲಿಯವರೆಗೂ ಬಹುತೇಕ ಮಂದಿ ಗುರುಗಳನ್ನೇ ಕಂಡಿರಲಿಲ್ಲ. ಅಲ್ಲಿಂದೀಚೆಯೇ ಇದ್ದಕ್ಕಿದ್ದಂತೆ ನೂರಾರು ಗುರುಗಳು ಎಲ್ಲಿಂದಲೋ ಆವಿರ್ಭವಿಸಿದ್ದಾರೆ. ಇದು ನಿಜವಾಗಲೂ ನನ್ನನ್ನು ಚಿಂತೆಗಿಡು ಮಾಡಿದ ಸಂಗತಿ. ಅವರಲ್ಲಿ
ಹೆಚ್ಚಿನ ಪಾಲು ಜನ ಅಪ್ಪಟ ಗುರುಗಳಾಗಿಲ್ಲ ಎಂದು ಕೆಲವು ಸಲ ನನಗನ್ನಿಸುತ್ತದೆ. ಆಧ್ಯಾತ್ಮಿಕ ಜೀವನವನ್ನು ಅನುಸರಿಸಲು ಬಯಸುವ ಅನೇಕ ಜನರಿದ್ದಾರೆ. ಅಂತವರು ತಮಗೆ ಉಪದೇಶ ನೀಡಲು ಯೋಗ್ಯ ಗುರುಗಳನ್ನು ಆರಿಸಿಕೊಂಡಿದ್ದಾರೆಂದು ದೃಢಪಡಿಸಿಕೊಳ್ಳುವುದು ಅಗತ್ಯ. ಸೊ ಈ ಕುರಿತು ಜನರಿಗೆ ಎಚ್ಚರಿಸುವುದು ಒಳ್ಳೆಯದಲ್ಲವೇ ಅಂತ ಅವ್ರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಪರಿಸ್ಥಿತಿಗಳಲ್ಲಿ ಇದೇ ನಡೀತಾ ಇರೋದು. ಯಾಕಂದ್ರೆ ಇವತ್ತು ಹೆಚ್ಚಾಗಿ ಜನ ಏನಾಗಿದೆ, ನೂರಾರು ಸಾವಿರಾರು ಗುರುಗಳು ಆವಿರ್ಭವಿಸಿದ್ದಾರೆ. ಸೊ ಆದ್ರೆ ನಿಜವಾಗಿ ಎಲ್ಲಿ ನಿಜವಾದ ಯೋಗ್ಯ ಗುರುಗಳು ಅನ್ನೋದು ನಮಗೂ ಗೊತ್ತಿಲ್ಲ. ಇದು ನಾವು ಗಮನ ಇಟ್ಕೋಬೇಕು. ಸೊ ಅದಕ್ಕೆ ಪ್ರಭುಪಾದರು ಉತ್ತರ ಹೇಳ್ತಾ ಇದ್ದಾರೆ, ಹೌದು, ಗುರುಗಳಿಗಾಗಿ ಅನ್ವೇಷಿಸುವುದು ಬಹಳ ಒಳ್ಳೆಯದೇ. ಸೊ ನಾವು ಗುರುಗಳು ಇಂದಿನ ಅಧ್ಯಾಯದಲ್ಲಿ ಎಂತಹ ಗುರುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಾವು ಇಂದಿನ ಅಧ್ಯಾಯನೇ ನಾವು ಓದಿದ್ದೀವಿ. ಸೊ ಅಂತಹ ಗುರುಗಳನ್ನು ನಾವು ಆಯ್ಕೆ ಮಾಡ್ಬೇಕು. ಯಾಕಂದ್ರೆ ಸುಮ್ನೆ ಇವಾಗ ಬೀದಿಗೂ ಮನೆಗೂ ಒಬ್ಬೊಬ್ಬ ಗುರು ಇದ್ದಾರೆ. ಸೊ ಆ ಗುರು ನಮ್ಮ ನಿಜವಾದ ಸಮಸ್ಯೆಗಳನ್ನು ಪರಿಹರಿಸುವುದು ಅವರಿಗೆ ಅರ್ಹತೆ ಇಲ್ಲ. ಸೊ ಆದ್ರೆ ನಾವು ಎಂಥ ಗುರುಗಳನ್ನು ಅನ್ವೇಷಿಸಬೇಕು, ಇದು ನಿಜವಾದ ಒಳ್ಳೆಯ ಪ್ರಶ್ನೆ. ಆದರೆ ನಿಮಗೊಬ್ಬರು ಅಗ್ಗದ ಗುರುಗಳು ಬೇಕಾಗಿದ್ದರೆ ಅಥವಾ ನೀವು ಮೋಸ ಹೋಗಲು ಬಯಸಿದರೆ ನಿಮಗೆ ಅನೇಕ ಟಕ್ಕ ಗುರುಗಳು ಸಿಗುತ್ತಾರೆ. ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ನಿಮಗೊಬ್ಬರು ಅಗ್ಗದ ಗುರುಗಳು ಬೇಕಾಗಿದ್ದರೆ, ಮೋಸ ಹೋಗಲು ಬಯಸಿದರೆ ನಿಮಗೆ ಅನೇಕ ಗುರುಗಳು ಸಿಗುತ್ತಾರೆ ಅಂತ ಪ್ರಭುಪಾದ ಹೇಳ್ತಾ ಇದ್ದಾರೆ. ಆದರೆ ನೀವು ಪ್ರಾಮಾಣಿಕರಾಗಿದ್ದರೆ ನಿಮಗೆ ಪ್ರಾಮಾಣಿಕರಾದ ಗುರುಗಳು ದೊರೆಯುತ್ತಾರೆ. ಸೊ ಫೈನಲಿ ಇದು ನಮ್ಮ ಮೇಲೆ ಬಿಟ್ಟಿದೆ. ನಮಗೆ ಎಂಥ ಗುರುಗಳು ನಾವು ಆಯ್ಕೆ ಮಾಡ್ಕೋಬೇಕು. ಆ ಗುರುಗಳು ಎಂಥ ಗುರುಗಳು, ಅವರ ಅರ್ಹತೆ ಏನು, ಅವರು ಏನ್ ಸಾಧನೆ ಮಾಡಿದ್ದಾರೆ, ಅವರು ಪರಂಪರದಲ್ಲಿ ಬಂದಿದ್ದಾರಾ, ಸೊ ಇದೆಲ್ಲ ನಾವು ಅವರಲ್ಲಿ ನೋಡ್ಬೇಕು. ಅಂತಹ ಗುಣಗಳು, ಅಂತಹ ಅರ್ಹತೆ ಉಳ್ಳ ವ್ಯಕ್ತಿಯನ್ನು, ಗುರುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಪ್ರಾಮಾಣಿಕರಾದ ಗುರುಗಳು ದೊರೆಯುತ್ತಾರೆ. ಯಾವಾಗ ನಾವು ಪ್ರಾಮಾಣಿಕರಾಗಿದ್ದರೆ. ಸೊ ಎಲ್ಲವೂ ಬಹಳ ಅಗ್ಗವಾಗಿ ಸಿಗಬೇಕೆಂದು ಜನಗಳು ಬಯಸುವುದರಿಂದ ಮೋಸ ಹೋಗುತ್ತಾರೆ. ಪ್ರಭುಪಾದ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಮಗೆ ತಕ್ಕಾಗಿ ನಾವು ಮೋಸ ಹೋಗ್ಬೇಕು ಅಂದ್ರೆ, ನಮ್ಗೆ ಬಿಟ್ಟಿದ್ದೆಲ್ಲ ಮಾಡ್ಬೇಕು ಅಂದ್ರೆ ಅಂತವ್ರೂ ಇದ್ದಾರೆ. ಸೊ ಆದ್ರೆ ನಿಜವಾದ ಪ್ರಾಮಾಣಿಕ ಗುರು ಯಾರು, ಪ್ರಭುಪಾದರು ಮುಂದೆ ಹೇಳ್ತಾರೆ. ಸೊ ನಿಷಿದ್ಧ ಕಾಮ, ಮಾಂಸ ಭಕ್ಷಣ, ಜೂಜು ಮತ್ತು ಮದ್ಯಪಾನ ಇವುಗಳಿಂದ ದೂರವಿರಬೇಕೆಂದು ನಮ್ಮ ಶಿಷ್ಯರಿಗೆ ಹೇಳುತ್ತೇವೆ. ಸೊ ಇದು ಪ್ರಭುಪಾದರು ನಮಗೆ ಹೇಳಿಕೊಟ್ಟಿರುವ ನಿಯಮ. ಸೊ ಈ 4 ಪಾಪಗಳಿಂದ ನಾವು ದೂರ ಇದ್ರೆ ಸೊ ಏನಾಗುತ್ತೆ, ಅದು ಪ್ರಾಮಾಣಿಕತೆ. ಸೊ ನಾವು ಪ್ರಾಮಾಣಿಕವಾಗಿ ಮುಂದುವರಿತೀವಿ ನಮ್ಮ ಜೀವನದಲ್ಲಿ, ಎಸ್ಪೆಷಲಿ ಆಧ್ಯಾತ್ಮಿಕ ಜೀವನದಲ್ಲಿ. ಸೊ ಇದು ಬಹಳ ಕಠಿಣವೆಂದು, ತೊಂದರೆಗಳನ್ನು ನೀಡುತ್ತಾದೆಂದು ಜನರು ಭಾವಿಸುತ್ತಾರೆ. ಯಾಕಂದ್ರೆ ನಾವ್ ಹೇಳಿದ ತಕ್ಷಣ ಜನಗಳಿಗೆ ತುಂಬಾ ಕಠಿಣ, ಇದೆಲ್ಲ ಮಾಡ್ಬೇಕಾ ತೊಂದ್ರೆ, ಸೊ ನಿಮ್ಗೆ ಇದೆಲ್ಲ ಮಾಡ್ಬೇಕಾಗಿಲ್ಲ ಅಂತ ಅನಿಸಿದ್ರೆ ನೂರಾರು ಸಾವಿರಾರು ಜನ ಗುರುಗಳು ನಿಮ್ಗೆ ತಕ್ಕಾಗಿ ನಿಮ್ಮ ಜೀವನ ಹೇಗಿರ್ಬೇಕು ನಿಮ್ಮ ಪ್ರಕಾರವಾಗಿ ಅಂತ ಗುರುಗಳು ಸಿಗ್ತಾರೆ ಅಂತ ಪ್ರಭುಪಾದರ ಉದ್ದೇಶ ಇದು. ಸೊ ನಿಮ್ಮ ಮನಸ್ಸಿಗೆ ಬಂದ ಅಸಂಬಂಧವನ್ನು ಏನು ಬೇಕಾದರೂ ಮಾಡಿ, ಆದರೆ ನಮ್ಮ ಮಂತ್ರವನ್ನು ಮಾತ್ರ ಸ್ವೀಕರಿಸಿ ಎಂದು ಯಾರಾದರೂ ಹೇಳಿದರೆ ಜನರು ಅಂತವರನ್ನು ಮೆಚ್ಚುತ್ತಾರೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಿಮ್ಮ ಮನಸ್ಸಿಗೆ ಬಂದಾಗೆ ನೀವು ಮಾಡಿ,
ಸೊ ಲೈಕ್ ಈ ಮಾಂಸಾಹಾರ, ಮಾಂಸ ಭಕ್ಷಣ, ಜೂಜು, ನಿಷಿದ್ಧ ಕಾಮ, ಮದ್ಯಪಾನ ಇವುಗಳಿಂದ ನಾವು ದೂರ ಇರಬೇಕು. ಇದು ನಮ್ಮ ನಿಜವಾದ ನಮ್ಮ ಜೀವನ. ಸೊ ನಿಜವಾಗಿ ಗುರುಗಳು ಇಂತಹ ಶಿಕ್ಷವನ್ನು ನಿಮ್ಗೆ ಕೊಟ್ರೆ ಅದು ಒಪ್ಕೋಬೇಕು. ಇಲ್ಲ ಅಂದ್ರೆ ನಿಮಗೆ ಮನಸ್ಸಿಗೆ ಬಂದ ಅಸಂಬಂಧವನ್ನು ಏನ್ ಬೇಕಾದ್ರೂ ನಾನು ಮಾಡ್ತೀನಿ, ಅದು ನನಗೆ ಬೇಕು, ಆದ್ರೆ ನಮ್ಮ ಮಂತ್ರ ಮಾತ್ರ ಸ್ವೀಕಾರ ಮಾಡಿ ಅಂತ ಗುರುಗಳು ತುಂಬಾ ಇದ್ದಾರೆ. ಅಂತವರು ನಿಮಗೆ ಮೆಚ್ಚುತ್ತಾರೆ ಅಂತ ಪ್ರಭುಪಾದರು ಹೇಳ್ತಾರೆ. ಜನಗಳು ಮೋಸ ಹೋಗಲು ಬಯಸುತ್ತಾರೆ, ಅದುದರಿಂದ ಮೋಸಗಾರರು ಹುಟ್ಟಿಕೊಳ್ಳುತ್ತಾರೆ. ಯಾರು ತಪಸ್ಸನ್ನು ಆಚರಿಸಲು ಸಿದ್ಧರಿಲ್ಲ. ಇದು ತಪಸ್ಸೆ ಮಾಡಬೇಕು. ವಾಲಂಟಿಯರ್ ಆಗಿ ನಾವು ತ್ಯಜಿಸ್ಬೇಕು. ನಮ್ಗೆ ಏನು ಆನಂದ ಕೊಡುತ್ತೋ, ಲೈಕ್ ಆಕ್ಚುಲಿ ಆನಂದ ಇಲ್ಲ, ಲೈಕ್ ಇಲ್ಲಿ 4 ನಿಯಮಗಳಿದೆ. ಸೊ ಅದರಿಂದ ನಾವು ವಾಲಂಟಿಯರ್ ಆಗಿ ನಾವು ಒಪ್ಕೋಬೇಕು, ಮಾಡಬೇಕು. ಅವಾಗೇ ನಮಗೆ ನಿಜವಾದ ಆನಂದ ಸಿಗೋದು. ಇದನ್ನು ತಪಸ್ಯ ಅಂತ ಹೇಳ್ತಾ ಇದ್ರು. ಆದ್ರೆ ಜನ ಸಿದ್ಧರಿಲ್ಲ. ಮನುಷ್ಯ ಜನ್ಮ ಉದ್ದೇಶವೇ ತಪಸ್ಯ ಪ್ರಭುಪಾದರು. ಆದ್ರೆ ಯಾರು ವ್ರತ ತಪಸ್ಸುಗಳನ್ನು ಆಚರಿಸಲು ಸಿದ್ಧರಾಗಲಿಲ್ಲ, ತತ್ಪರಿಣಾಮವಾಗಿ ಮೋಸಗಾರರು ಬಂದು ತಪಸ್ಸೇ ಬೇಡ, ನಿಮ್ಮ ಇಷ್ಟ ಬಂದದ್ದನ್ನು ಮಾಡಿ, ನನಗೆ ಹಣ ಕೊಡಿ ಸಾಕು, ನಾನು ನಿಮಗೆ ಮಂತ್ರೋಪದೇಶ ಮಾಡುತ್ತೇನೆ, ನೀವು 6 ತಿಂಗಳಲ್ಲಿ ದೇವರಾಗುತ್ತೀರಿ ಎಂದು ಹೇಳುತ್ತಾರೆ. ಇದೆಲ್ಲ ನಡೆಯುತ್ತಲೇ ಇದೆ. ಈ ರೀತಿಯಲ್ಲಿ ಮೋಸ ಹೋಗಬೇಕೆಂದು ನೀವು ಬಯಸಿದರೆ ಮೋಸಗಾರರು ನಿಮ್ಮಲ್ಲಿಗೆ ಬರುತ್ತಾರೆ. ಸೊ ಇದೆಲ್ಲ ಬೇಕು ಅಂದ್ರೆ ಇವತ್ತು ಫ್ರೀಯಾಗಿ ಸಿಗುತ್ತೆ. ಸೊ ನಾವು ಏನ್ ಬೇಕಾದ್ರೂ ಮಾಡೋದು. ಸೊ ಪ್ರಭುಪಾದರು ಫುಲ್ ಹಿಸ್ಟ್ರಿನೇ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಎಂತವ್ರು ಬೇಕು ಅಂತ. ಮತ್ತೆ ಅವರು ವರದಿಗಾರ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಜೀವನವನ್ನು ಕಂಡುಕೊಳ್ಳಬೇಕೆಂಬ ಗಂಭೀರವಾದ ಆಸಕ್ತಿಯ ವ್ಯಕ್ತಿಗೆ ತಪ್ಪು ಗುರುವು ದೊರಕಿ ಬಿಟ್ಟರೆ ಅವನ ಗತಿ ಏನು ಅಂತ. ಇವಾಗ ಆಧ್ಯಾತ್ಮಿಕ ಜೀವನದಲ್ಲೂ ಕಂಡುಕೊಳ್ಳಬೇಕೆಂಬ ಗಂಭೀರವಾದ ಆಸಕ್ತಿಯುಳ್ಳ ವ್ಯಕ್ತಿಗೆ ತಪ್ಪು ಗುರು ಸಿಕ್ಬಿಟ್ರೆ ಏನು? ಅದಕ್ಕೆ ಪ್ರಭುಪಾದರು ಸಾಮಾನ್ಯ ವಿದ್ಯಾಭ್ಯಾಸವನ್ನು ಮಾಡಬೇಕೆಂದರೂ ಸಾಕಷ್ಟು ಸಮಯ, ಶ್ರಮ ಮತ್ತು ತಿಳುವಳಿಕೆಯನ್ನು ಅದಕ್ಕೆ ಮೀಸಲಾಗಿಡಬೇಕಾಗುತ್ತದೆ. ಹಾಗೆಯೇ ನೀವು ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸಬೇಕೆಂದರೆ ಆ ವಿಷಯದಲ್ಲಿ ಗಂಭೀರವಾಗಿ ಪ್ರಯತ್ನ ಮಾಡಬೇಕಾಗುತ್ತದೆ. ಸೊ ಇದು ನಾವು ತಿಳ್ಕೋಬೇಕು. ಪ್ರಭುಪಾದರು ಹೇಳ್ತಾರೆ, ಸಾಮಾನ್ಯ ವಿದ್ಯಾಭ್ಯಾಸ ಮಾಡಬೇಕಂದ್ರು ಸಾಕಷ್ಟು ಸಮಯ, ಶ್ರಮ, ತಿಳುವಳಿಕೆ ಇದಕ್ಕೆ ಬೇಕು. ಸುಮ್ನೆ ಬೇಕಾಬಿಟ್ಟ ಇದ್ರೆ ನಾವು ಹಾಗೆ ಇರ್ತೀವಿ. ಹಾಗೆಯೇ ಆಧ್ಯಾತ್ಮಿಕ ಜೀವನ ಸ್ವೀಕರಿಸಬೇಕೆಂದ್ರೆ ನಾವು ಅಂತ ಆಧ್ಯಾತ್ಮಿಕ ವಿಷಯದಲ್ಲಿ ಗಂಭೀರವಾಗಿ ಪ್ರಯತ್ನ ಮಾಡಬೇಕು ಅಂತ ಪ್ರಭುಪಾದ. ಕೇವಲ ಕೆಲವೇ ಮಂತ್ರಗಳಿಂದ 6 ತಿಂಗಳು ಯಾರಾದರೂ ದೇವರಾಗಲು ಸಾಧ್ಯನಾ? ಇಲ್ಲ. ಜನ ಏಕೆ ಇಂಥವುದನ್ನು ಬಯಸುತ್ತಾರೆ ಅಂದರೆ ಅವರು ಮೋಸ ಹೋಗಲು ಬಯಸುತ್ತಾರೆ, ಇದು ಅರ್ಥ ಅಷ್ಟೇ. ಸೊ ಇದೆಲ್ಲ ಈ ಜ್ಞಾನ ನಾವು ತಿಳ್ಕೋಬೇಕು. ಆಮೇಲೆ ವರದಿಗಾರ ತಾನು ನಿಜವಾದ ಗುರುಗಳನ್ನು ಪಡೆದಿದ್ದೇನೆಂದು ವ್ಯಕ್ತಿ ಹೇಗೆ ಹೇಳಬಹುದು? ಒಳ್ಳೆ ಪ್ರಶ್ನೆ ಇದು. ಸೊ ನಾವು ತಿಳ್ಕೋಬೇಕು, ಓಕೆ ನಾನು ನಿಜವಾದ ವ್ಯಕ್ತಿಯನ್ನು ಅನುಸರಿಸುತ್ತಿದ್ದೇನೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನನ್ನ ಶಿಷ್ಯರಲ್ಲಿ ಯಾರಾದರೂ ಈ ಪ್ರಶ್ನೆಗೆ ಉತ್ತರ ಕೊಡುತ್ತೀರಾ ಅಂತ. ಯಾಕಂದ್ರೆ ಪ್ರಭುಪಾದರ ಮುತ್ತದಲ್ಲಿ ಅವರು ಇದು ಕಾನ್ವರ್ಜೇಷನ್ ನಡೀತಾ ಇದೆ ಅಲ್ವಾ, ಆ ರೂಮಲ್ಲೇ ಪ್ರಭುಪಾದರ ಪಕ್ಕದಲ್ಲಿ ಅವರು ಹಿಂದೆ ಮುಂದೆ ಎಲ್ಲ ಶಿಷ್ಯರು ಇದ್ದೇವೆ. ಸೊ ಆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಈ ಪ್ರಶ್ನೆಗೆ ನೀವ್ ಯಾರಾದರೂ ಉತ್ತರ ಕೊಡ್ತೀರಾ ಅಂತ. ಆ ಶಿಷ್ಯ ಒಂದು ಉತ್ತರ ಕೊಡ್ತಾರೆ. ಒಂದು ಸಲ ಜಾನ್ ಲೆನನ್ ಅವರು ನಿಜವಾದ ಗುರು ಯಾರು ಎಂದು ನಾನು ಹೇಗೆ ತಿಳಿದುಕೊಳ್ಳಬೇಕು ಎಂದು ನಿಮ್ಮನ್ನು ಕೇಳಿದ್ದು ನೆನಪಾಗುತ್ತದೆ. ಆಗ ನೀವು ಯಾರು ಕೃಷ್ಣನಲ್ಲಿ
ಅತ್ಯಾಸಕ್ತರಾಗಿದ್ದಾರೋ ಅವರೇ ನಿಜವಾದ ಗುರು ಎಂದು ತಿಳಿದುಕೊಳ್ಳಿ ಎಂದು ನೀವು ಉತ್ತರ ಮಾಡಿದ್ದೀರಿ ಅಂತ ಒಬ್ಬ ಶಿಷ್ಯ ಹೇಳ್ತಾ ಇದ್ದಾನೆ ಅವ್ರಿಗೆ. ಸೊ ಇದು ಯಾರು ನಿಜವಾದ ಗುರು ಅಂದ್ರೆ ಯಾರು? ಭಗವಂತನಲ್ಲಿ, ಭಗವಂತನ ಪ್ರೀತಿಸುವ, ಭಗವಂತನ ಭಕ್ತಿಯಲ್ಲಿ ನಿಜವಾದ ಅಂದ್ರೆ ಅವರಿಗೆ ಆಸಕ್ತಿ ಇರುತ್ತೋ, ಅತ್ಯಾಸಕ್ತಿ, ಇಲ್ಲಿ ಪ್ರಭುಪಾದರು ಅವರು ಹೇಳ್ತಾ ಇದ್ದಾರೆ ಅಂತವರು. ಹೌದು, ನಿಜವಾದ ಗುರು ದೇವರ ಪ್ರತಿನಿಧಿ. ಅವರು ದೇವರ ವಿಷಯವನ್ನು ಬಿಟ್ಟು ಬೇರೆ ಏನು ಮಾತನಾಡುವುದಿಲ್ಲ. ಇದು ನಿಜವಾದ ಗುರುವಿನ ಲಕ್ಷಣ. ಲೌಕಿಕ ಜೀವನದಲ್ಲಿ ಯಾರಿಗೇ ಆಸಕ್ತಿ ಇಲ್ಲವೋ ಅವರೇ ನಿಜವಾದ ಗುರುಗಳು. ಇದು ನಾವು ನೋಡ್ಬೇಕು. ಇದು ನೋಡಿಲ್ಲ ಅಂದ್ರೆ ನಾವು ಮೋಸ ಹೋಗುವುದಕ್ಕೆ ಬೀದಿ ಬೀದಿಗೂ ಒಂದೊಂದು, ಮನೆಗೂ ಒಂದೊಂದು ಗುರುಗಳಿದ್ದಾರೆ. ಸೊ ಅವರು ಸದಾ ದೇವರನ್ನೇ ಹಿಂಬಾಲಿಸುತ್ತಿದ್ದಾರೆ. ದೇವರ ವಿನ ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಗುರುಗಳನ್ನು ಪರೀಕ್ಷಿಸಲು ಇದು ಒಂದು ವಿಧಾನ. ನೋಡಿ, ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಅವರು ಬ್ರಹ್ಮನಿಷ್ಠರಾಗಬೇಕು, ಬ್ರಹ್ಮನಿಷ್ಠರೇ ಎಂದು ನೋಡಬೇಕು. ಆಮೇಲೆ ಪರಮ ಸತ್ಯದಲ್ಲಿ ತಲ್ಲೀನರಾಗಿರುತ್ತಾರೆ. ಸೊ ಈ ಕ್ವಾಲಿಟೀಸ್, ಈ ಗುಣಗಳು ಇಲ್ಲದೆ ಹೋದರೆ ಅವನು ಗುರು ಅಲ್ಲ. ನಾವು ತಿಳ್ಕೋಬೇಕು. ಮುಂಡಕೋಪನಿಷತ್ತಿನಲ್ಲಿ ಶ್ರುತಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿದೆ. ನಿಜವಾದ ಗುರುಗಳು ವೇದಶಾಸ್ತ್ರಗಳಲ್ಲಿ ಪಾರಂಗತರಾಗಿರುತ್ತಾರೆ. ಅವರು ಸಂಪೂರ್ಣವಾಗಿ ಬ್ರಹ್ಮನನ್ನು ಅವಲಂಬಿಸುತ್ತಾರೆ. ಅವರು ಬ್ರಹ್ಮನೆಂದರೆ ಏನು, ಬ್ರಹ್ಮನ್ ಸ್ಥಿತಿಯಲ್ಲಿ ಇರುವುದು ಹೇಗೆ ಎಂದು ತಿಳಿದಿರಬೇಕು. ಸೊ ಈ ಲಕ್ಷಣಗಳನ್ನು ವೈದಿಕ ಸಾಹಿತ್ಯದಲ್ಲಿ ನಿರೂಪಿಸಲಾಗಿದೆ. ಸೊ ಹಿಂದೆಯೇ ಹೇಳಿದಂತೆ ನಿಜವಾದ ಗುರುಗಳೆಂದರೆ ಭಗವಂತನ ಪ್ರತಿನಿಧಿ. ಸೊ ವೈಸ್ರಾಯರು ರಾಜನನ್ನು ಪ್ರತಿನಿಧಿಸುವಂತೆ ನಿಜವಾದ ಗುರುಗಳೆಂದರೆ ಭಗವಂತನ ಪ್ರತಿನಿಧಿಗಳು. ಸೊ ಗುರುಗಳು ಪರಮಪ್ರಭುವನ್ನು ಪ್ರತಿನಿಧಿಸುತ್ತಾರೆ. ನಿಜವಾದ ಗುರುಗಳು ತಾವೇ ಏನನ್ನು ಕಲ್ಪಿಸಿ ಹೇಳುವುದಿಲ್ಲ. ನಿಜವಾದ ಗುರುಗಳು ಅವರು ಕಲ್ಪನೆ, ಊಹೆ ಮಾಡಿ ಏನು ಹೇಳುವುದಿಲ್ಲ. ಅವರು ಶಾಸ್ತ್ರದಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಕೃಷ್ಣ ಭಗವಂತ ಏನ್ ಹೇಳಿರ್ತಾನೋ ಅದು ಮಾತ್ರ ಅವರು ಹೇಳ್ಕೊಡ್ತಾರೆ. ಅವರು ಹೇಳುವುದೆಲ್ಲ ಶಾಸ್ತ್ರ, ಪೂರ್ವ ಆಚಾರ್ಯರ ನುಡಿಗಳೇ ಅನುಸಾರವಾಗಿರುತ್ತವೆ. ಅವರು ನಿಮಗೆ ಒಂದು ಮಂತ್ರೋಪದೇಶ ಮಾಡಿ 6 ತಿಂಗಳುಗಳಲ್ಲಿ ನೀವು ದೇವರಾಗುತ್ತೀರಂತ ಹೇಳುವುದಿಲ್ಲ. ಇದು ಗುರುವಿನ ಕೆಲಸವಲ್ಲ. ಪ್ರತಿಯೊಬ್ಬರು ಭಗವಂತನ ಭಕ್ತರಾಗುವಂತೆ ಪ್ರಚಾರ ಮಾಡುವುದೇ ಗುರುಗಳ ಕೆಲಸ. ಇದೇ ನಿಜವಾದ ಗುರುಗಳ ಕರ್ತವ್ಯ, ಸರ್ವಸ್ವ. ಅಷ್ಟಲ್ಲದೆ ಅವರಿಗೆ ಬೇರೆ ಏನು ಕೆಲಸವೇ ಇಲ್ಲ. ಅವರು ಯಾರನ್ನೇ ನೋಡಲಿ ದಯವಿಟ್ಟು ದೈವ ಪ್ರಜ್ಞವಂತನಾಗು ಎಂದು ಹೇಳುತ್ತಾರೆ. ಇದು ಗುರುಗಳ ಕೆಲಸ. ಯಾವುದೇ ರೀತಿಯಲ್ಲಿಯೇ ಆಗಲಿ ಅವರು ದೇವರ ಪರವಾಗಿ ಪ್ರಚಾರ ಮಾಡುತ್ತಾರೆ. ಪ್ರತಿಯೊಬ್ಬರು ಭಗವದ್ ಭಕ್ತರಾಗುವಂತೆ ಮಾಡಲು ಪ್ರಯತ್ನಿಸುತ್ತಾರೆ. ಅವರೇ ನಿಜವಾದ ಗುರುಗಳು. ನೋಡಿ, ಸೊ ಗುರುಗಳು ನಾವು ಯಾರನ್ನು ಅಂದ್ರೆ ನಿಜವಾದ ಗುರುಗಳ ಅವರ ಲಕ್ಷಣಗಳು, ಅವರ ಗುಣಗಳು ಎಲ್ಲ ಪ್ರಭುಪಾದರು ಇಲ್ಲಿ ಹೇಳ್ಬಿಟ್ಟಿದೆ. ಸೊ ಕ್ರೈಸ್ತ ಪಾದ್ರಿಗಳ ಬಗ್ಗೆ ಏನು ಹೇಳುತ್ತೀರಿ? ಕ್ರಿಶ್ಚಿಯನ್ ಅವ್ರ ಬಗ್ಗೆ. ಕ್ರೈಸ್ತರಾಗಲಿ, ಮಹಮ್ಮದೀಯರಾಗಲಿ, ಹಿಂದೂಗಳಾಗಲಿ ಅದು ಮುಖ್ಯವಲ್ಲ. ಅವರು ಕೇವಲ ದೇವರ ಪರವಾಗಿ ಮಾತನಾಡುತ್ತಿದ್ದರೆ ಅವರು ಗುರುಗಳು. ಸೊ ಪ್ರಭುಪಾದರು ಹೇಳ್ಬಿಡ್ತಾ ಇದ್ದಾರೆ, ನಾವು ಅವರು ಇವರನ್ನು ಭೇದ ಭಾವ ಮಾಡುವುದಿಲ್ಲ. ಯಾರೇ ಆಗಲಿ, ಮುಸ್ಲಿಂ ಆಗಲಿ, ಮಹಮ್ಮದೀಯರಾಗಲಿ, ಹಿಂದೂಗಳಾಗಿರಲಿ, ಕ್ರೈಸ್ತವರಾಗಲಿ, ಅದು ಮುಖ್ಯವಲ್ಲ. ಯಾರು ದೇವರ ಪರವಾಗಿ ಮಾತನಾಡುತ್ತಿದ್ದರೆ, ದೇವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೋ, ಪ್ರತಿಯೊಬ್ಬರನ್ನು ಭಕ್ತರಾಗುವಂತೆ ಮಾಡಲು ಪ್ರಯತ್ನ ಮಾಡ್ತಾರೆ, ಅವರು ನಿಜವಾದ ಗುರುಗಳು ಅಂತ ಪ್ರಭುಪಾದರು ಇಲ್ಲಿ ಹೇಳಿ. ಉದಾಹರಣೆ, ಯೇಸು ಕ್ರಿಸ್ತ ದೇವರನ್ನು ಪ್ರೀತಿಸಲು ಪ್ರಯತ್ನಿಸಿ
ಎಂದು ಅವನು ಜನರಿಗೆ ಪ್ರಚಾರ ಮಾಡ್ತಾನೆ, ಬೋಧಿಸ. ಹಿಂದೂ ಆಗಿರಲಿ, ಮಾವದಿ ಆಗಲಿ, ಕ್ರೈಸ್ತವರಾಗಲಿ, ಅದು ಮುಖ್ಯವಲ್ಲ. ಜನ ದೇವರನ್ನು ಪ್ರೀತಿಸುವಂತೆ ಮನವೊಲಿಸಿದರೆ ಅವರೇ ಗುರುಗಳು. ಇದೇ ಪರೀಕ್ಷಾ. ಗುರುವಾದವರು ಎಂದು ನಾನೇ ದೇವರೆಂದು, ನಾನೇ ನಿನ್ನನ್ನು ದೇವರನ್ನಾಗಿ ಮಾಡುತ್ತೇನೆ ಎಂದು ಹೇಳುವುದಿಲ್ಲ. ನಿಜವಾದ ಗುರುಗಳು ನಾನು ದೇವರ ಸೇವಕ ಅಂತ ಹೇಳ್ಕೊಡ್ತೀನಿ, ನಿಮ್ಮನ್ನು ಕೂಡ ದೇವರ ಸೇವಕರನ್ನಾಗಿ ಮಾಡುತ್ತಾರೆ ಇದು ಎಂದು ಹೇಳುತ್ತಾರೆ. ಸೊ ಗುರುಗಳು ಯಾವ ಬಗೆಯ ವಸ್ತ್ರವನ್ನು ಧರಿಸಿದ್ದಾರೆ ಎನ್ನುವುದನ್ನು ಮುಖ್ಯವಲ್ಲ. ಕೃಷ್ಣನನ್ನು ಕುರಿತು ಜ್ಞಾನ ಯಾರು ಉಪದೇಶ ಮಾಡುತ್ತಾರೋ ಅವರೇ ಗುರುಗಳು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಜನರು ಕೃಷ್ಣ ಅಥವಾ ಭಗವಂತನ ಭಕ್ತರಾಗುವಂತೆ ನಿಜವಾದ ಗುರುಗಳು ಪ್ರಯತ್ನಿಸುತ್ತಾರೆ. ಅವರಿಗೆ ಬೇರೆ ಯಾವ ಕೆಲಸ ಇರುವುದಿಲ್ಲ. ಮತ್ತೆ ವರದಿಗಾರ ಹೇಳ್ತಾರೆ, ಆದರೆ ಕೆಟ್ಟ ಗುರು ಎಂದರೆ ಯಾರು? ಕೆಟ್ಟ ಗುರುಗಳು ಕೇವಲ ಹಣವನ್ನು ಅಥವಾ ಕೀರ್ತಿಯನ್ನು ಬಯಸುತ್ತಾರೆ. ಸೊ ಪ್ರಭುಪಾದರು ಅದ್ರ ಬಗ್ಗೆನೂ ಹೇಳ್ತಾ ಇದ್ರು. ಕೆಟ್ಟವರಾದರೆ ಗುರು ಹೇಗಾಗುತ್ತಾರೆ? ಆಗುವುದಕ್ಕೆ ಚಾನ್ಸೇ ಇಲ್ಲ. ಸೊ ಕಬ್ಬಿಣ ಹೇಗೆ ಚಿನ್ನವಾಗುತ್ತದೆ? ವಾಸ್ತವದಲ್ಲಿ ಗುರುವಾಗಿರುವವರು ಕೆಟ್ಟವರಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಯಾರಾದರೂ ಕೆಟ್ಟವರಾಗಿದ್ದರೆ ಅವರು ಗುರುಗಳಾಗಲಾರರು. ನೀವು ಕೆಟ್ಟ ಗುರು ಎಂದು ಹೇಳುವಂತಿಲ್ಲ, ಅದು ವಿರೋಧಾಭಾಸವಾಗುತ್ತದೆ. ಸೊ ನಿಜವಾದ ಗುರುಗಳು ಯಾರು ಎಂದು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನ ಮಾಡಬೇಕು ಅಷ್ಟೇ. ನಿಜವಾದ ಗುರುಗಳ ವ್ಯಾಖ್ಯೆ ಎಂದರೆ ಅವರು ಸದಾ ದೇವರನ್ನು ಕುರಿತೇ ಮಾತನಾಡುತ್ತಿದ್ದಾರೆ ಅಷ್ಟೇ. ಅವರು ಬೇರೆ ಏನೋ ಅರ್ಥಹೀನವಾದದ್ದನ್ನು ಕುರಿತು ಮಾತನಾಡುತ್ತಿದ್ದಾರೆ, ಅವರು ಗುರುಗಳಲ್ಲ. ಸೊ ಗುರುಗಳು ಕೆಟ್ಟವರಾಗಿರುವುದು ಸಾಧ್ಯವಿಲ್ಲ. ಕೆಂಪು ಗುರು, ಬಿಳಿ ಗುರು ಇದು ಇರುವುದಿಲ್ಲ. ಹಾಗೆ ಕೆಟ್ಟ ಗುರು ಎಂಬ ಪ್ರಶ್ನೆಯೂ ಉದ್ಭವಿಸುತ್ತೆ. ಸೊ ಗುರುಗಳೆಂದರೆ ನಿಜವಾದ ಗುರುಗಳು ಎಂದೇ ಅರ್ಥ. ನಿಜವಾದ ಗುರುಗಳು ಸದಾ ದೇವರನ್ನು ಕುರಿತು ಮಾತನಾಡುತ್ತಿದ್ದಾರೆ ಮತ್ತು ಜನರನ್ನು ದೇವರು ಭಕ್ತರನ್ನಾಗಿ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ನಾವು ತಿಳಿದುಕೊಳ್ಳಬೇಕು ಅಷ್ಟೇ. ಹೀಗೆ ಮಾಡುವವರೇ ನಿಜವಾದ ಗುರುಗಳು. ನೋಡಿ, ಪ್ರಭುಪಾದರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ದಯವಿಟ್ಟು ನಾವು ತಿಳ್ಕೋಬೇಕು. ಸೊ ಯಾರ ಹತ್ರ ನಾವು ಹೋಗ್ಬೇಕು, ಎಂಥವ್ರ ಹತ್ರ ನಾವು ಕಲಿಬೇಕು ಅನ್ನೋದು ಈ ಪ್ರಭುಪಾದರು ಹೇಳಿರುವ ಗುಣಗಳನ್ನು ನಾವು ತಿಳಿದುಕೊಂಡ್ರೆ ನಾವು ಮೋಸ ಹೋಗುವುದಕ್ಕೆ ಚಾನ್ಸೇ ಇಲ್ಲ. ಮತ್ತೆ ವರದಿಗಾರ, ನಿಮ್ಮ ಸಂಬಂಧದಲ್ಲಿ ನಾನು ದೀಕ್ಷೆ ಪಡೆಯಲು ಬಯಸಿದರೆ ಏನ್ ಮಾಡಬೇಕು? ಯಾಕಂದ್ರೆ ಕೆಲವು ಜನಕ್ಕೆ ತುಂಬಾ ನಾನು ಕೃಷ್ಣ ಪ್ರಜ್ಞರಾಗಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಸೊ ಇವಾಗ ಮೊಟ್ಟ ಮೊದಲನೆಯದಾಗಿ ನೀವು ನಿಷಿದ್ಧ ಕಾಮ ಜೀವನವನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ. ಪ್ರಭುಪಾದರು ಡೈರೆಕ್ಟ್ ಆಗಿ ಹೇಳ್ತಾರೆ. ಯಾಕಂದ್ರೆ ಇವ್ರು ಏನ್ ತಿಳ್ಕೊಂತಾರೋ ನಾನು ಹೇಳಿದ್ರೆ ಅದು ಇದು ಡೈರೆಕ್ಟ್ ಆಗಿ ನೀವು ಒಳ್ಳೆಯವರಾಗಬೇಕು ಅಂದ್ರೆ, ದೀಕ್ಷೆ ಪಡಿಬೇಕು ಅಂದ್ರೆ ಈ ನಿಯಮಗಳು ಪಾಲನೆ ಮಾಡಲೇಬೇಕು. ಸೊ ಪ್ರಭುಪಾದರು ಹೇಳಿಲ್ಲ, ಓಕೆ ನೀವು ಇದು ಮಾಡ್ತಾ ಇರಿ ಅಂತ ಹೇಳಲ್ಲ. ಯಾಕಂದ್ರೆ ಇವಾಗ ನಮ್ಮ ಜೀವನ ಲೌಕಿಕ ಪ್ರಪಂಚ, ಲೌಕಿಕ ಆಧುನಿಕ ಯುಗದಲ್ಲಿ ನಡೀತಾ ಇರೋದೇ ಇದು. ಎಂದ್ರೆ ಎಲ್ಲಾ ಕಾಮ ಜೀವನವನ್ನು ಅದರಲ್ಲಿ ಒಳಗೊಳ್ಳುತ್ತದೆಯೇ. ನಿಷಿದ್ಧ ಕಾಮ ಜೀವನ ಎಂದ್ರೆ ಏನು ಅಂತ ಪ್ರಭುಪಾದ ಕೇಳ್ತಾರೆ. ನೋಡಿ, ನಿಷಿದ್ಧ ಕಾಮವೆಂದರೆ ವಿವಾಹ ಬಾಹಿರವಾದ ಕಾಮ. ಸೊ ನಿಷಿದ್ಧ ಕಾಮವೆಂದರೆ ವಿವಾಹ ಬಾಹಿರವಾದ ಕಾಮ. ಅದು ಬಿಟ್ರೆ ಬೇರೆ ಮಾಡಬಾರದು. ಸೊ ಪ್ರಾಣಿಗಳು ಅನಿರ್ಬಂಧಿತ ಕಾಮವನ್ನು ಉಪಯೋಗಿಸುತ್ತವೆ. ಆದರೆ ಮಾನವ ಜೀವನದಲ್ಲಿ ನಿರ್ಬಂಧಗಳಿವೆ. ಪ್ರತಿಯೊಂದು ದೇಶದಲ್ಲಿಯೂ ಪ್ರತಿಯೊಂದು ಧರ್ಮದಲ್ಲಿಯೂ ಕಾಮ ಜೀವನವನ್ನು ನಿರ್ದೇಶಿಸುವ ಒಂದು ವ್ಯವಸ್ಥೆ ಇರುತ್ತದೆ. ಇದಲ್ಲದೆ ನೀವು ಎಲ್ಲ ಮಾದಕ ವಸ್ತುಗಳನ್ನು ತ್ಯಜಿಸಬೇಕು. ಈ ಸಿಗರೇಟು, ಮದ್ಯ, ಮಾರೀಜುವಾನ ಮುಂತಾದವನ್ನು ಒಳಗೂಡದಂತೆ ಮಾದಕಗೊಳಿಸುವ ಯಾವುದೇ ವಸ್ತುಗಳನ್ನು
ತೊರೆಯಬೇಕು. ಬೇರಿನ್ನೇನು ಅಂತ ಕೇಳ್ತಾರೆ. ಮಾಂಸ, ಮೊಟ್ಟೆ, ಮೀನು ತಿನ್ನುವುದು ಇವು ವರ್ಜಿಸಬೇಕು. ಹಾಗೆಯೇ ಜೂಜಾಡುವುದನ್ನು ನೀವು ಬಿಡಬೇಕು. ಈ 4 ಪಾಪ ಕಾರ್ಯಗಳನ್ನು ನೀವು ತ್ಯಜಿಸುವವರೆಗೂ ನಿಮಗೆ ದೀಕ್ಷೆ ನೀಡಲಾಗುವುದಿಲ್ಲ. ವರದಿಗಾರ: ಪ್ರಪಂಚಾದ್ಯಂತ ನಿಮಗೆ ಎಷ್ಟು ಜನ ಅನುಯಾಯಿಗಳಿದ್ದಾರೆ? ಪ್ರಭುಪಾದರು: ಅಪ್ಪಟವಾದದ್ದು ಯಾವುದೇ ಇರಲಿ, ಅದಕ್ಕೆ ಅನುಯಾಯಿಗಳು ಬಹಳ ಕಡಿಮೆ ಇರುತ್ತಾರೆ. ಅಂದ್ರೆ ಎಲ್ಲಿ ಪ್ಯೂರ್ ಅಂದ್ರೆ ಶುದ್ಧತೆ ಇರುತ್ತೋ ಅಲ್ಲಿ ಫಾಲೋವರ್ಸ್ ಅನುಸರಿಸುವವರು ತುಂಬಾ ಕಡಿಮೆ ಅಂತ ಪ್ರಭುಪಾದರು ಹೇಳ್ತಾರೆ. ಯಾಕಂದ್ರೆ ಪ್ರಭುಪಾದರು ಇಂತಹ ಕಠಿಣ ನಿಯಮಗಳನ್ನು ಹೇಳುವುದರಿಂದ ಜನಗೆ ಇಷ್ಟವಾಗುವುದಿಲ್ಲ. ಆದುದರಿಂದ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಪ್ಪಟವಾದದ್ದು ಯಾವುದೇ ಇರಲಿ, ಅದಕ್ಕೆ ಅನುಯಾಯಿಗಳು ಬಹಳ ಕಡಿಮೆ ಇರುತ್ತಾರೆ. ಕಪಟೆಯಾದದ್ದಕ್ಕೆ ಅನುಯಾಯಿಗಳು ಹೆಚ್ಚು. ಆದರೂ ನಮ್ಮಲ್ಲಿ ದೀಕ್ಷೆ ಪಡೆದು ಸುಮಾರು 5,000 ಶಿಷ್ಯರಿದ್ದಾರೆ. ಪ್ರಭುಪಾದ ಮತ್ತೆ ವರದಿಗಾರ: ಕೃಷ್ಣ ಪ್ರಜ್ಞೆ ಆಂದೋಲನ ಸದಾಕಾಲ ವರ್ಧಿಸುತ್ತಿದೆಯಾ? ಪ್ರಭುಪಾದ: ಹೌದು, ಬೆಳೆಯುತ್ತಿದ್ದೆ, ಆದರೆ ಸಾವಧಾನವಾಗಿ. ಇದಕ್ಕೆ ಕಾರಣವೇನೆಂದರೆ ನಮ್ಮಲ್ಲಿ ಅನೇಕ ನಿರ್ಬಂಧಗಳಿವೆ. ಜನರು ನಿರ್ಬಂಧಗಳನ್ನು ಇಷ್ಟಪಡುವುದಿಲ್ಲ. ಬೆಳೀತಾ ಇದೆ. ಇವತ್ತು ನೋಡಿ, ಆಗಿನ ಕಾಲದಲ್ಲೇ ಪ್ರಭುಪಾದರಿಗೆ 10,000 ಜನ ಶಿಷ್ಯರಿದ್ರು. ಇವಾಗ 500, 600 ಇನ್ನ ಜಾಸ್ತಿನೇ ಕೇಂದ್ರಗಳಿವೆ. ಇಸ್ಕಾನ್ ದೇವಸ್ಥಾನ ಸಾವಿರಾರು ಕೇಂದ್ರಗಳಿವೆ. ನಾವೆಲ್ಲ ಸೇರಿದ್ರೆ ಎಷ್ಟು ಜನ ಇದ್ದಾರೆ ಇವತ್ತು? ಅದೇ ರೀತಿ, ಯಾಕಂದ್ರೆ ಜನರು ಈ ನಿರ್ಬಂಧಗಳನ್ನು ಇಷ್ಟಪಡುವುದಿಲ್ಲ. ಸೊ ನಿಮ್ಮ ಅನುಯಾಯಿಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ. ಪ್ರಭುಪಾದರಿಗೆ ಅಮೆರಿಕ, ಯುರೋಪ್, ದಕ್ಷಿಣ ಅಮೆರಿಕ ಮತ್ತು ಆಸ್ಟ್ರೇಲಿಯಾದಲ್ಲಿ, ಭಾರತದಲ್ಲಂತೂ ಕೃಷ್ಣ ಪ್ರಜ್ಞೆ ಲಕ್ಷಾಂತರ ಜನ ಇದ್ದಾರೆ ಪ್ರಭುಪಾದ. ಸೊ ನಿಮ್ಮ ಆಂದೋಲನದ ಗುರಿ ಏನು ಎಂದು ಹೇಳ್ತೀರಾ? ಪ್ರಭುಪಾದ ಹೇಳ್ತಾರೆ, ನಮ್ಮ ಗುರಿ ಏನು? ಆಂದೋಲನ ಕೃಷ್ಣ ಪ್ರಜ್ಞೆ ಆಂದೋಲನ. ಸೊ ಅದು ಪ್ರಭುಪಾದರು ಹೇಳಿದ ಮೂಲ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದೇ ಕೃಷ್ಣ ಪ್ರಜ್ಞೆ ಆಂದೋಲನದ ಉದ್ದೇಶ. ಯಾಕಂದ್ರೆ ಮಾನವನ ಮೂಲ ಪ್ರಜ್ಞೆ ಏನು? ಕೃಷ್ಣ ಪ್ರಜ್ಞೆ. ಈಗ ನಮ್ಮ ಪ್ರಜ್ಞೆಯು ಅಂಕಿತಕ್ಕೆ ಒಳಪಟ್ಟಿದೆ. ಒಬ್ಬನು ನಾನು ಇಂಗ್ಲಿಷರವನು ಎಂದುಕೊಳ್ಳುತ್ತಾನೆ, ಇನ್ನೊಬ್ಬನು ನಾನು ಅಮೆರಿಕ ಎಂದುಕೊಳ್ಳುತ್ತಾನೆ. ಸೊ ನಾವು ಯಾವ ಅಂಕಿತಗಳಿಗೂ ಸೇರಿದವರಲ್ಲ, ನಾವೆಲ್ಲರೂ ಭಗವಂತನ ವಿಭಿನ್ನ ಅಂಶಗಳು. ಇದು ಉದ್ದೇಶ, ಇದು ತಿಳ್ಕೋಬೇಕು. ಅದೇ ನಮ್ಮ ನಿಜವಾದ ಸ್ವರೂಪ. ಪ್ರತಿಯೊಬ್ಬ ಈ ಪ್ರಜ್ಞೆಗೆ ಬಂದರೆ ಪ್ರಪಂಚದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅಂತ ಪ್ರಭುಪಾದರು ಹೇಳೋದು. ಆಗ ನಾವೆಲ್ಲ ಒಂದೇ ಚೇತನಾತ್ಮರು ಎಂದು ಅರ್ಥಗಳು. ಅದೇ ಚೇತನಾತ್ಮ ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಇರ್ತದೆ. ಯಾಕಂದ್ರೆ ಆಲ್ರೆಡಿ ಇದೆ ಅದು ಚೇತನಾತ್ಮ ಪ್ರತಿಯೊಬ್ಬರ. ಸೊ ಅದು ವಿವಿಧ ಉಡುಪಿನಲ್ಲಿ ಇರಬಹುದು ಅಷ್ಟೇ. ಭಗವದ್ಗೀತೆ ಈ ವಿವರಣೆಯನ್ನು ಹೇಳಿದೆ. ಸೊ ಇಲ್ಲಿಗೆ ಮುಗಿಸೋಣ. ಸೊ ನೆಕ್ಸ್ಟ್ ಬರುವ ವಾರದಲ್ಲಿ ನಾವು ಮುಂದುವರಿಸೋಣ. ಓಕೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ.